ಕಬ್ಬು ಬೆಳೆಗಾರರು ಬೆಳಗಾವಿಯಲ್ಲಿ ನಡೆಸ್ತಾ ಇರುವಂತಹ ಪ್ರತಿಭಟನೆ ಮಹತ್ವದ ತಿರುವು ಪಡೆದುಕೊಂಡಿದೆ. ಬೆಳಗಾವಿಯ ಗುರ್ಲಾಪುರ ಕ್ರಾಸ್ ಬಳಿ ನಡೀತಾ ಇರುವ ಹೋರಾಟ 7ನೇ ದಿನಕ್ಕೆ ಕಾಲಿಟ್ಟಿದ್ದು ಬೆಳಗಾವಿಯ ಜಿಲ್ಲೆಯಾದ್ಯಂತ ಹಲವಾರು ಪಟ್ಟಣಗಳಲ್ಲಿ ಸಂಪೂರ್ಣ ಬಂದ್ ಮಾಡಿ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಕೂಡ ತೀವ್ರ ಪ್ರತಿಭಟನೆ ನಡೆಸಿ ರಸ್ತೆ ತಡೆದು ಪಾದಯಾತ್ರೆ, ಉಪವಾಸ ಹೀಗೆ ನಾನಾ ರೀತಿಯಲ್ಲಿ ರೈತರು ಹೋರಾಟ ಮುಂದುವರೆದಿದೆ. ರೈತರ ಹೋರಾಟಕ್ಕೆ ಬಿಜೆಪಿ ಸಾಥ್ ನೀಡಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ರೈತರಿಗೆ ಬೆಂಬಲ ಸೂಚಿಸಿದ್ದಾರೆ. ಎರಡನೇ ಬೇಡಿಕೆ ಇರುವಂತದ್ದು ಕೇಂದ್ರ ಸರ್ಕಾರ FRP ಸ್ಲ್ಯಾಬ್ ಅನ್ನ ಹೆಚ್ಚು ಮಾಡಬೇಕು. 9.5 ಮುಗಿದು ಇದು ಯಾವುದೇ ಸಂದರ್ಭದಲ್ಲಿ ಇಷ್ಟಕ್ಕೆ ಮುಗಿಯಂಗಿಲ್ಲ. ಎಲ್ಲರಿಗೂ ಕೂಡ ನೀವೇನು ಸ್ಟ್ರೈಕ್ ಮಾಡಾಕತ್ತೀರಿ ನಿಮ್ಮ ಸಲುವಾಗಿ ಮಾಡಾಕತ್ತಿಲ್ಲ, ನಮ್ಮ ಸಲುವಾಗಿ ಮಾಡಾಕತ್ತೀರಿ ಅಂತ ಹೇಳಿ ಇನ್ನೊಂದ್ಸರಿ ತಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ನಮ್ಮ ಸಂಘದ ವತಿಯಿಂದ ಬಹಳ ಏನಿಲ್ಲ ಬರೀ ಒಂದು 45,000 ರೂಪಾಯಿಗಳನ್ನ ನಾವು ತಂದೀವಿ. ಇನ್ನು ಗಡಿನಾಡು ಬೆಳಗಾವಿಯಲ್ಲಿ ಕಬ್ಬು ಕಿಚ್ಚು ಹೆಚ್ಚಾಗಿದೆ. ನಿನ್ನೆಯಿಂದಲೂ ನಾನು ರೈತರ ಜೊತೆ ಇದ್ದೇನೆ, ನಾನು ರಾಜಕೀಯ ಮಾಡೋದಕ್ಕೆ ಇಲ್ಲಿಗೆ ಬಂದಿಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆ ನೀಡಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ರೈತ ಹೋರಾಟಗಾರನ ಮಗನಾಗಿ ಬೆಂಬಲಿಸಲು ಬಂದಿದ್ದೇನೆ. ನನ್ನ ಹುಟ್ಟುಹಬ್ಬ ಇದ್ರೂ ಬದಿಗಿಟ್ಟು ರೈತರ ಪರ ನಿಂತಿದ್ದೇನೆ. ಸರ್ಕಾರ ಇನ್ನಾದರೂ ಎಚ್ಚೆತ್ತು ರೈತರ ಸಮಸ್ಯೆ ಬಗೆಹರಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಕಬ್ಬು ಬೆಳೆಗಾರ ಪರವಾಗಿ ಇವತ್ತು ಕಬ್ಬು ಹಾಗೂ ಬೆಲ್ಲವನ್ನು ಕೊಟ್ಟು ಇವತ್ತು ಅವರ ಹುಟ್ಟುಹಬ್ಬಕ್ಕೆ ಏನು ನಾವು ಎಲ್ಲರೂ ಕೂಡ ಅಭಿನಂದನೆಯನ್ನು ಸಲ್ಲಿಸಾಗುತ್ತೇವೆ. ಕಬ್ಬು ಹಾಗೂ ಬೆಲ್ಲವನ್ನು ಕೊಡೋದ್ರ ಮುಖಾಂತರ ಅವರ ಒಂದು ಹುಟ್ಟುಹಬ್ಬಕ್ಕೆ ಇವತ್ತು ಈ ಒಂದು ಗುರ್ಲಾಪುರ ಕಬ್ಬು ಬೆಳೆಗಾರರ ಹೋರಾಟದಲ್ಲಿ ಸೇರಿದಂತಹ ಲಕ್ಷಾಂತರ ಜನ ಕಬ್ಬು ಬೆಳೆಗಾರರ ಪರವಾಗಿ ಗುರ್ಲಾಪುರದಲ್ಲಿ ಕಬ್ಬು ಬೆಳೆಗಾರರ ಪ್ರತಿಭಟನಾ ಸ್ಥಳಕ್ಕೆ ಕೊನೆಗೂ ಸರ್ಕಾರದ ಪರವಾಗಿ ಸಚಿವ HK ಪಾಟೀಲ್ ಭೇಟಿ ಕೊಟ್ಟಿದ್ದಾರೆ. ಪ್ರತಿಭಟನೆ ತೀವ್ರವಾಗ್ತಿದ್ದಂತೆ ನಿನ್ನೆಯೇ ಸಿಎಂ ಸಿದ್ದರಾಮಯ್ಯ ಸೂಚನೆ ನೀಡಿದ್ರಿಂದ ಇವತ್ತು ರೈತರೊಂದಿಗೆ HKP ಚರ್ಚೆ ನಡೆಸಿದರು. ಇದೇ ವೇಳೆ ನಾಳೆ ರೈತರ ಬಗ್ಗೆ ಸಭೆ, ನಾಡಿದ್ದು ಅಧಿಕಾರಿಗಳ ಸಭೆ, ನಾಡಿದ್ದು ಕಾರ್ಖಾನೆ ಮಾಲೀಕರ ಜೊತೆ ಸಭೆ ನಡೆಸೋ ಭರವಸೆ ಕೊಟ್ಟಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಮೀಟಿಂಗ್ಗೆ ಒಪ್ಪಲ್ಲ ಅಂತ ರೈತರು ಸಚಿವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕರೆಂಟ್ ಕೂಡ ನಮಗ ಹಗಲಿ 7 ತಾಸು ಸಾಲವಾತ. ಬೀದಿ ಒಳಗೆ ಕೂತು 7 ದಿವಸ ನಮ್ಮ ಜಿಲ್ಲಾ ಉಸ್ತುವಾರಿ ಸಾಹೇಬ್ರ ನಾವೇನು ಬಹಳ ಅಂತ ಕಠಿಣ ಇಲ್ಲಿವರೆಗೆ. ಅದು ಈ ರೈತ ದೇವರೆಲ್ಲ ಆಶೀರ್ವಾದ ಐತಿ. ಅದಕ್ಕೆ ಇವತ್ತಿದ ಜನಾಂದೋಲನ ಆಗಿತ್ತು ಸರ್. ಇದು ಮೋಸ ನಿಮಗ ಈ ರೈತ ಸಂಘ ಮತ್ತು ಕಬ್ಬು ಬೆಳೆಗಾರ ಒಕ್ಕಟ್ಟಾಗ್ತಕ್ಕಂಥ ಸಂದರ್ಭನ ಕಾರ್ಖಾನೆ ಮಾಲೀಕರ ಮೋಸ ಮಾಡಿತನಕ್ಕಾಗಿ ಇವರೆಲ್ಲ ಇವತ್ತು ತೀರ್ಮಾನ ಮಾಡ್ಯಾರ. ಹೇಳಿನ್ ರಿಕವರಿ ಶಾಂಪ್ಲರ್ ಹೇಳ್ರಿ, ರಿಕವರಿ ಹೇಳಿ ತೂಕ ಹೇಳ್ತ, ತೂಕ ರಿಕವರಿ ರೀಚಾರ್ಜ್ ಎಲ್ಲ ಮೋಸ ಎಲ್ಲ ಹೇಳ್ತೀಗ. ಹೇಳ್ರಿ ಅದನ್ನ ಹೇಳ್ತು ಸರ್. ಕರೆಂಟ್ ಕೂಡ ನಮಗ ಹಗಲಿ 7 ತಾಸು ಸಾಲವಾತ. ಬೀದಿ ಒಳಗೆ ಕೂತು 7 ದಿವಸ ನಮ್ಮ ಜಿಲ್ಲಾ ಉಸ್ತುವಾರಿ ಸಾಹೇಬ್ರ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕನ್ನಡ ಪರ ಸಂಘಟನೆ ಸಾಥ್ ನೀಡಿದ್ದು ಬೆಳಗಾವಿಯ ಸುವರ್ಣಸೌಧದ ಬಳಿ ಕರವೇ ನಾರಾಯಣಗೌಡ ಬಣ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿದ್ದಾರೆ. ಕರವೇ ಜಿಲ್ಲಾಧ್ಯಕ್ಷ ದೀಪಕ್ ಗುಡಗನಟ್ಟಿ ನೇತೃತ್ವದಲ್ಲಿ ಹೆದ್ದಾರಿ ಬಂದ್ ಮಾಡಿ ಪ್ರೊಟೆಸ್ಟ್ ನಡೆಸಿದ್ದಾರೆ. ರೈತರ ಕೈ ಹಿಡಿಯೋಣ, ಬೆವರಿನ ಬೆಲೆ ಕೊಡಿಸೋಣ ಅಂತ ಘೋಷವಾಕ್ಯದೊಂದಿಗೆ ಕರವೇ ಹೋರಾಟಗಾರರು ಟೈರ್ಗೆ ಬೆಂಕಿ ಹಚ್ಚಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಈ ವೇಳೆ ಕರವೇ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ.
ವಿಜಯಪುರ ಡಿಸಿ ಕಚೇರಿ ಆವರಣದಲ್ಲಿ ರೈತರ ಪ್ರತಿಭಟನೆ 2ನೇ ದಿನಕ್ಕೆ ತಲುಪಿದೆ. ಟನ್ಗೆ 33,500 ರೂಪಾಯಿ ಕಬ್ಬಿನ ದರ ನಿಗದಿಪಡಿಸುವಂತೆ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಕಬ್ಬು ಬೆಳೆಗಾರರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿ ರೈತ ವಿರೋಧಿ ಕಾರ್ಖಾನೆ ಮಾಲೀಕರ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. ರೈತರ ಪ್ರತಿಭಟನೆಗೆ ಮನಗೂಳಿ ಹಿರೇಮಠದ ಸಂಗನ ಬಸವ ಸ್ವಾಮೀಜಿ ಸಾಥ್ ಕೊಟ್ಟಿದ್ದಾರೆ. ರೈತ ಮುಖಂಡ ಪಂಚಪ್ಪ ಕಲಬುರ್ಗಿ, ಸಂಗಮೇಶ್ ಸಗರ ಹಾಗೂ ರಾಹುಲ್ ಕುಬಕಡ್ಡಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದ್ದು, ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿವೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯಾವತ್ತಿದ್ರು ಹೊಣೆಗಾರಿಕೆಯಾಗಿದೆ. ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ FRP ಡಿಕ್ಲೇರ್ ಮಾಡ್ಯಾರ. ಅದರಲ್ಲಿ ಹಾರ್ವೆಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ನಿಖರವಾಗಿರ್ತಕ್ಕಂಥ ಒಂದು ಯಾವುದಕ್ಕೂ ಒಂದು ನಿಗದಿತವಾಗಿರ್ತಕ್ಕಂಥ ದರ ಇಲ್ಲ ಅಲ್ಲಿ. ಇದು ಒಂದೇದ್ದು. ಎರಡನೇ, ನಾ ಇಲ್ಲಿ ಭಾಷಣ ಮಾಡ್ಲಿಕ್ಕೆ ಹೋಗೋದಿಲ್ರಿ. ನೇರವಾಗಿ ನಮ್ಮ ಉಸ್ತುವಾರಿ ಸಚಿವರದ ಜವಾಬ್ದಾರಿ ಮತ್ತು ಜಿಲ್ಲಾಧಿಕಾರಿಗಳ ಜವಾಬ್ದಾರಿ. ಈಗ ನೀವು ಹೇಳ್ದಂಗೆ ರೈತರನ್ನ ರಾಜಕೀಕರಣಗೊಳಿಸಲಾಗ್ತದೆ. ನಾವು ನಿಷ್ಪಕ್ಷಪಾತದಿಂದ ರೈತನ ದೃಷ್ಟಿಕೋನದಿಂದ ಇಟ್ಕೊಂಡು ಮಾತಾಡೋದನ್ನ